ಸ್ವಾಮಿ ಮಾದೇಶ್ವರ ಮಾದೇಶ್ವರ ನನ್ನ ವಿಷಯ ಅಂದರೆ ತಾಳ್ಬಾಟ್ ತಿಂದವ ಪರಮಾತ್ಮಗೆ ನಡ್ಕೊಂಡು ಹೋಗಿದ್ದು ಏನು ಅಂದರೆ ರೈತರಿಗೆ ಒಳ್ಳೇದಾಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ಮಳೆ ಬೆಳೆ ಆಗಬೇಕು. ಆಮೇಲೆ ಕೇಳಿದ್ರು ಪ್ರಧಾನಿ ಮಂತ್ರಿ ಯಾರಾಗಬೇಕು ಅಂದರು. ಮೋದಿ ಪ್ರಧಾನಿ ಮಂತ್ರಿ ಆಗಬೇಕು ಅಂತ ಹೇಳಿದೆ ಕಣಪ್ಪ. ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ, ಮಳೆ ಬೆಳೆ ಆಗುತ್ತೆ, ದೇಶ ಮಾತ್ರ ಒಳ್ಳೇದಾಗುತ್ತೆ ಕಣ್ರಪ್ಪ. ರೈತರಿಗೆ ಒಳ್ಳೇದು ಮಾಡ್ತಾನೆ, ದೇಶಕ್ಕೆ ಒಳ್ಳೇದು ಮಾಡ್ತಾನೆ. ಅವ್ನು ಬಂದ್ರೆ ಒಳ್ಳೇದಾಗುತ್ತೆ. ಯಾರು? ಮೋದಿ ಬಂದ್ರೆ ಒಳ್ಳೇದಾಗುತ್ತೆ ಕಣಪ್ಪ. ದೇಶಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ, ಕಾಡು ಪ್ರಾಣಿಗಳೆಲ್ಲ ನೀರಿಲ್ಲದೆ ನೋಡು ಎಷ್ಟು ಓಂಕಾರ ನಿಕ್ತದವೆ. ಮಳೆ ಆಗ್ಬೇಕು, ಬೆಳೆ ಆಗ್ಬೇಕಪ್ಪ. ಅದರಿಂದಗೋಸ್ಕರಪ್ಪ ಹಾಗಾಗ್ತದೆ. ನಾನು ತಾಳ್ಬೆಟ್ಟಿಂದ ನಡ್ಕೊಂಡು ಹೋಗಿ ಹೇಳಿದ್ದೀನಿ, ಅಜ್ಜಿ ನೀನು ಸ್ವಾರ್ಥಕ್ಕೇನು ಕೇಳ್ಕೊಳ್ಳಲ್ಲ, ನಮ್ಮ ಸ್ವಾರ್ಥಕ್ಕೆ ಬೇಡ, ದೇಶ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿದ್ರೆ ಮಳೆ ಬೆಳೆ ಆದರೆ ನಾವು ಚೆನ್ನಾಗಿರ್ತೀವಿ ಕಣ್ರಪ್ಪ. ಅಷ್ಟೇ ಹೇಳಿದೆ ಕಣಪ್ಪ. ದೇವರಿಂದ ಏನು ಅದೇ ರೈತರಿಗೆ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಬೇಕು. ನನ್ನ ಬಗ್ಗೆ ಏನೂ ಬೇಕಲ್ಲ ಕಣಪ್ಪ. ನಾನು ರೈತರಿಗೆ ಒಳ್ಳೇದಾಗಿ, ದೇಶಕ್ಕೆ ಒಳ್ಳೇದಾಗಿ, ಮಳೆ ಬೆಳೆ ಆಗಲಿ, ಪ್ರಧಾನಿ ಮಂತ್ರಿ ಆಗಬೇಕು. ಮೋದಿ ಪ್ರಧಾನಿ ಮಂತ್ರಿ ಆದರೆ ಒಳ್ಳೇದಾಗುತ್ತೆ, ದೇಶ ಒಳ್ಳೇದಾಗುತ್ತೆ, ರೈತರಿಗೂ ಒಳ್ಳೇದಾಗುತ್ತೆ ಕಣಪ್ಪ. ಮಳೆ ಬೆಳೆ ಎಲ್ಲ ಸೌಖ್ಯ ಮಳೆ ಆಗುತ್ತೆ. ಅಷ್ಟು ಬೇಡ್ಕೊಂಡು ಹೋದೆ ಕಣಪ್ಪ ನಾನು ಸ್ವಾಮಿಯ. ನಡ್ಕೊಂಡು ಹೋದೆ, ವಯಸ್ಸು ನಂದು. ನಡ್ಕೊಂಡು ಹೋಗಿ ಹೇಳ್ಕೊಂಡೇ ಹೋಗ್ಬಿಟ್ಟೆ ಕಣಪ್ಪ. ಮಳೆ ಬೆಳೆ ಆಗಲಿ, ರೈತರಿಗೆ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋದೆ. ಒಂದು ಕಪ್ ನೀರು ಬೇಕಿರೋ ಕುಡಿಬೇಕಣಪ್ಪ ಅಂತ ಅಂತ ಕೋತಕ್ಕವ ಪರಮಾತ್ಮ. ದೇಶ ಒಳ್ಳೇದಾಗಬೇಕು, ಮಳೆ ಬೆಳೆ ಆಗ್ಬೇಕು. ದೇಶ ಉಳಿಸುತ್ತೇನಪ್ಪ, ಮಳೆ ಬೆಳೆ ನಿಂತೆ ಸ್ವಾಮಿ ಬೇಡ್ಕೊಂಡು ಹೋಗಿ ಕಣಪ್ಪ. ಎಷ್ಟು ವಯಸ್ಸೆಷ್ಟು? ವಯಸ್ಸು 102. 102ರಲ್ಲಿ ಯಾವ್ಯಾವ ದೇವಸ್ಥಾನ ಪ್ರದಕ್ಷಿಣೆ ಮಾಡಿದ್ದು? ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದು, ಇಲ್ಲಿಗೆ ಬಂದಿದ್ದೀವಿ. ಊರು ಚಿತ್ತೂರು, ಕಿಡ್ನಳ್ಳಿ ಕ್ರಾಸು, ತಿಮ್ಲಾಪುರ. ಭೇಟಿ ಮಾಡಲೇಬೇಕು ನಾವು. ಹೋಯ್ತೀವಪ್ಪ. ಯಾರನ್ನ ಮೋದಿ ಭೇಟಿ ಮಾಡಬೇಕು. ಸ್ವಾಮಿ ಭೇಟಿ ಮಾಡಿ ಮಳೆ ಬೆಳೆ ಆಗ್ಬೇಕು, ರೈತರಿಗೆ ಒಳ್ಳೇದಾಗಬೇಕು ಅಂತ ಬೇಡಿಕೆ ಬರ್ತೀನಿ. ರಾಮ ಮಂದಿರ ನೋಡ್ಬೇಕಂತ ಆಸೆ ಇದೆಯಾ? ಕಣಪ್ಪ, ನೋಡ್ಬೇಕು. ಹೋಗಿ ನೋಡ್ಕೊಂಡೇ ಬರ್ತೀವಿ ಕಣಪ್ಪ. ಯೋಗಿ ಆದಿತ್ಯನಾಥ್ ಅವ್ರು ಮೋದಿ ಗೆಲ್ಬೇಕು, ಗೆದ್ದ ಮೇಲೆ ಹೋಗ್ತೀವಿ.